ಕಳೆದ 20ನೇ ತಾರೀಕು ಬೆಳಗ್ಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ. ಶೇಡ್ಬಾಳ ಗ್ರಾಮದ ಹೊರವಲಯದಲ್ಲಿ ನಳಿನ್ ಅನ್ನಂಥವರ ಜಮೀನಿನಲ್ಲಿ ಒಂದು ಶವ ಬಿದ್ದಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿಯನ್ನು ಯಾರೋ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಮೃತನಾದಂಥ ಶಶಿಕಾಂತ್ ಹೊನ್ಕಾಂಬಳೆ ಅವನ ಪತ್ನಿಯಾದಂಥ ಮಂಗಳ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತಗೊಳ್ತಾರೆ. ಕೊಲೆಯ ತನಿಖೆ ಕೈಗೆತ್ತಿಕೊಳ್ತಾರೆ. ಪ್ರಾರಂಭದಲ್ಲಿ ನಮಗೆ ಯಾವುದೇ ಸಾಕ್ಷಿಗಳು ಕುರುಹುಗಳು ಇರೋದಿಲ್ಲ. ಜೊತೆಗೆ ಅವರ ಕುಟುಂಬದವರು ಕೂಡ ಯಾರ ಮೇಲೆ ಸಂಶಯ ಕೂಡ ವ್ಯಕ್ತಪಡಿಸಿರೋದಿಲ್ಲ. ಹಾಗಾಗಿ ಸುಮಾರು ಒಂದು ದಿವಸದ ಮಟ್ಟಿಗೆ ನಮಗೆ ಇದೊಂದು ಜಟಿಲವಾದಂಥ ಒಂದು ಪ್ರಕರಣ ಆಗಿರುತ್ತೆ. ತದನಂತರ ನಮ್ಮ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ಊರಿನ ಫೈಮುದ್ದೀನ್ ಮುಲ್ಲಾ ಸಾಬ್ ಜಮಾದಾರ್ ಅನ್ನುವಂಥ ವ್ಯಕ್ತಿ ನಮ್ಮ ತನಿಖೆಯಲ್ಲಿ ಕೊಲೆಗಾರನಂತ ಕಂಡು ಬಂದಿದ್ದರಿಂದ ಅವನನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯಲ್ಲಿ ಅವನು ತನ್ನ ತಪ್ಪೊಪ್ಪಿಗೆಯನ್ನು ಹೇಳಿರೋದ್ರಿಂದ ಮಾನ್ಯ ನ್ಯಾಯಾಲಯಕ್ಕೆ ಮುಂದಿನ ಕಾನೂನು ಪ್ರಕಾರಕ್ಕೆ ಒಪ್ಪಿಸಿದ್ದೀವಿ. ಈ ಪ್ರಕರಣದ ಹಿನ್ನೆಲೆ ನಮ್ಮ ತನಿಖೆಯಲ್ಲಿ ಕಂಡುಬಂದಿರೋದೇನಪ್ಪ ಅಂತಂದರೆ, ಕೊಲೆಯಾದಂಥ ಶಶಿಕಾಂತ್ ಈತನು ಊರಲ್ಲಿ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಾಯಿದ್ದ. ಅದೇ ರೀತಿಯಾಗಿ ಈ ಫೈಮುದ್ದೀನ್ ಕೂಡ ಶಶಿಕಾಂತ್ ಹತ್ರ ಸಾಲ ತೆಗೆದುಕೊಂಡಿದ್ದ. ಮುಂಚೆ ತೆಗೆದುಕೊಂಡಿರೋ ಹಣಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ಸು ತೀರಿಸಿದ್ದ. ಈ ಸರ್ತಿ ಅವನು 20,000 ತೊಗೊಂಡಿದ್ದ ಮತ್ತು ತಿಂಗಳಿಗೆ ಸ್ವಲ್ಪ ಹೆಚ್ಚಿನ ಬಡ್ಡಿಯನ್ನು ವಿಧಿಸ್ತಿದ್ದ ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಆ ಒಂದು ಸೆಟ್ಟಲ್ಲಿ ಅದು ಏನು 20,000 ವಾಪಸ್ ಕೊಡಬೇಕಾಗಿತ್ತು, ಅದನ್ನು 19ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದ ಯಾರು ಫೈಮುದ್ದೀನ್. ಇವನು 19ನೇ ತಾರೀಕು ತನ್ನ ಅಂಗಡಿನ ಮುಚ್ಕೊಂಡು ಅವನ ಹತ್ರ ಹೋಗ್ತಾರೆ. ಇವನು ಜೊತೆಗೆ ಅವನ ಬೈಕಲ್ಲೇ ಎಲ್ಲಿ ಮುಖ್ಯ ರಸ್ತೆ ಇದೆಯೋ ಅದನ್ನು ಬಿಟ್ಟು ಬೇರೆ ಒಳದಾರಿಯಿಂದ ಅಲ್ಲಿ ಜಮೀನು ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಮೊದಲು ಅವನಿಗೆ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅವನು ಫೈಮುದ್ದೀನ್ ಜಮಾದಾರ್ ಸ್ವಲ್ಪ ದೃಢಕಾಯದ ವ್ಯಕ್ತಿಯಾಗಿದ್ದು, ಕೊಲೆಯಾದಂಥ ಶಶಿಕಾಂತ್ ಸ್ವಲ್ಪ ಕೃಷಕಾಯದ ವ್ಯಕ್ತಿ. ಸೊ ಅವನ್ನ ಬೀಳಿಸಿ ಅವನ ಮೇಲೆ ತಲೆ ಮೇಲೆ ಕಲ್ಲನ್ನು ಎತ್ತಿ ಅವನ ಕೊಲೆಗೆ ಕಾರಣರಾಗ್ತಾನೆ. ಕೊಲೆ ಮಾಡಿದ್ಮೇಲೆ ಅವನ ಮೊಬೈಲು ಮತ್ತು ಕೊಲೆಗೆ ಬಳಸಿರ್ತಕ್ಕಂಥ ಇದನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಎಸೆದಿದ್ದು, ಅದನ್ನು ನಮ್ಮವರು ಮೊನ್ನೆ ದಿವಸ ಕೃಷಿ ಹೊಂಡವನ್ನು ಖಾಲಿ ಮಾಡಿ ಅಲ್ಲಿ ಈ ಕೊಲೆಗೆ ಉಪಯೋಗಿಸಿರ್ತಕ್ಕಂಥ ಕಲ್ಲನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಮೃತನ ಮೊಬೈಲ್ ಕೂಡ ಅಲ್ಲಿ ನಮಗೆ ಸಿಕ್ಕಿದೆ. ವೆರಿ ಅನ್ಫಾರ್ಚುನೇಟ್. ವಾಪಸ್ಸು ಸಾಲನ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಇವನು ಕೊಲೆಗಾರ ಅವನಿಗೆ ಹೇಳಿರ್ತಾನೆ. ಸೊ ಅವನೇ ಬರ್ತಾನೆ ಇವನ ಅಂಗಡಿಗೆ. ಇವನು ಹೂವಿನ ವ್ಯಾಪಾರಿ ಶಶಿಕಾಂತ್. ಅವನು ಕೊಲೆಗಾರ ಇದು ಏನಂತಾರೆ ಚಿಕನ್ ಬಿರಿಯಾನಿದು ಅಂಗಡಿಯನ್ನು ಇಟ್ಕೊಂಡಿದ್ದಾನೆ. ಅವನು ಮೂಲತಃ ಮೀರಜ್ನವನು. ಇತ್ತೀಚೆಗೆ ಅಂದರೆ 3 ವರ್ಷದ ಕೆಳಗಡೆ ಇಲ್ಲಿ ಬಂದು ಸೆಟ್ಲಾಗಿ ಒಂದೊಂದು 15 ಗುಂಟೆ ಜಮೀನಿದೆ ಅಲ್ಲಿ ಒಂದು ಶೆಡ್ಡನ್ನು ಹಾಕ್ಕೊಂಡು ಊರಲ್ಲಿ ಚಿಕನ್ ಬಿರಿಯಾನಿನ ಮಾರ್ಕೊಂಡು ಇದ್ದ. ಶಶಿಕಾಂತ್ನ ಅಂಗಡಿಗೆ ಅವನೇ ಬರ್ತಾನೆ. ಕರ್ಕೊಂಡು ತನ್ನ ಬೈಕಲ್ಲೇ ಕೂಡಿಸ್ಕೊಂಡು ಹೋಗಿ ಊರೊಳಗಡೆ ಹೋಗಿ ಅವನಿಗೆ ಕೊಲೆ ಚಾಲೆಂಜಿಂಗ್ ಆಗಿತ್ತು.